ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮಯೂರಿ ಕುಕಿಂಗ್ ಕ್ಲಾಸ್‌ಗೆ. ಬನ್ನಿ, ಇವತ್ತು ನಾನು ನಿಮಗೆ ಒಳ್ಳೆ ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೇನೆ. ಅದು ತುಂಬ ಚೆನ್ನಾಗಿರುತ್ತೆ. ಅದು ರೆಸಿಪಿ ಹಳೆ ಕಾಲದ್ದಾದರೂ ಕೂಡ ಇವಾಗಲೂ ಟ್ರೆಂಡಲ್ಲೇ ಇದೆ. ಆ ರೆಸಿಪಿನ ಯಾವುದೇ ಹಬ್ಬಗಳು ಬರಲಿ, ಆ ಹಬ್ಬಗಳಲ್ಲಿ ಈ ರೆಸಿಪಿಗಳು ಯಾವಾಗಲೂ ಮುಂದೆ ಇರ್ತವೆ. ಅದಕ್ಕೋಸ್ಕರ ನಾನು ಇವತ್ತು ಒಂದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡ್ಬಿಟ್ಟು ಒಂದು ಒಳ್ಳೆ ಸ್ನ್ಯಾಕ್ಸ್ನ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಚಳಿಗಾಲ, ಮಳೆಗಾಲ ಯಾವುದೇ ಕಾಲ ಆಗಲಿ ಅದು ಸೂಪರಾಗಿರುತ್ತೆ ಸ್ನ್ಯಾಕ್ಸು. ಸಂಜೆ ಟೈಮಲ್ಲಿ ಟೀ ಜೊತೆಗೆ ಈ ಥರ ಸ್ನ್ಯಾಕ್ಸು ಮಾಡಿಕೊಂಡು ಮನೇಲಿ ನಾವು ಇಟ್ಕೊಂಡ್ರೆ ಆರಾಮ್ಸೆ ತಿನ್ಬೋದು. ಅದಕ್ಕೋಸ್ಕರ ನಾನು ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ತೊಗೊಂಡು ಬಂದಿದ್ದೇನೆ. ನೋಡಿ, ಸ್ನ್ಯಾಕ್ಸ್ ರೆಸಿಪಿ ಏನು ಅಂತ ಅಂದರೆ ಪೇಪರ್ ನಿಪ್ಪಟ್ಟು ಅಂತ. ಈ ನಿಪ್ಪಟ್ಟು ತುಂಬ ತೆಳುವಾಗಿರುತ್ತೆ, ಹಾಗೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಸೂಪರಾಗಿ ಕೂಡ ಇರುತ್ತೆ. ತಿಂತಾ ಇದ್ದರೆ ಟೇಸ್ಟು ಸಖತ್ತಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಮನೇಲಿರೋ ಪದಾರ್ಥಗಳನ್ನ ಬಳಸ್ಕೊಂಡ್ಬಿಟ್ಟು ಪೇಪರ್ ನಿಪ್ಪಟ್ಟನ್ನ ಮಾಡಿ ತೋರಿಸ್ತೇನೆ. ಇದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪೇಪರ್ ನಿಪ್ಪಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ನ ಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಮೊದಲನೇದಾಗಿ ನಾನು ಇಲ್ಲಿ 1 ಬೌಲು ಮೈದಾ ಹಿಟ್ಟನ್ನ ತೊಗೊಂಡಿದ್ದೇನೆ, 1 ಬೌಲು ಅಕ್ಕಿ ಹಿಟ್ಟು, ಬಿಳಿ ಎಳ್ಳನ್ನ ತೊಗೊಂಡಿದ್ದೇನೆ, ಅದನ್ನು ಹುರಿದ್ಬಿಟ್ಟು ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಬೌಲ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು, ಖಾರದ ಪುಡಿ ಸ್ವಲ್ಪ ಖಾರಕ್ಕೆ, ಮತ್ತು ಇಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟು ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ, ನೋಡಿ ಇಲ್ಲಿ ಕಡಲೆಪಪ್ಪು ಬರುತ್ತಲ್ಲ ಅದರದ್ದು ಪೌಡ್ರು, ಮತ್ತು ಶೇಂಗಾ ಬೀಜದ್ದು ಪೌಡ್ರು ಹುರ್ಕೊಂಡ್ಬಿಟ್ಟು ಇದನ್ನು ಕೂಡ ನಾನು ಪೌಡ್ರ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಕರಿಲಿಕ್ಕೆ ಎಣ್ಣೆ, ಕರಿಬೇವು ಸೊಪ್ಪಿನ ಪೌಡ್ರು, ಇದನ್ನು ನಾನು ಕರಿಬೇವು ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೇನೆ. ಬನ್ನಿ, ಇವಾಗ ಒಂದು ನಿಪ್ಪಟ್ಟಿಗೆ ಹಿಟ್ಟನ್ನ ಕಲಿಸ್ಕೊಂಬಿಡೋಣ. ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೇನೆ. ಇದಕ್ಕೆ ನಾನು ಇವಾಗ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ತಾ ಬರ್ತೇನೆ. ಮೊದಲನೇದಾಗಿ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೇನೆ. ಅಕ್ಕಿ ಹಿಟ್ಟು ಕೂಡ ಹಾಕೊಂಡ್ಬಿಡೋಣ. ಒಂದು ಅರ್ಧ ಬೌಲ್ ಆಗುವಷ್ಟು ಶೇಂಗಾ ಪೌಡ್ರನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಹುರಿದ್ಬಿಟ್ಟು, ಅದನ್ನು ಕೂಡ ನಾನು ಹಾಕೋತಾ ಇದ್ದೇನೆ. ಕಡಲೆಪಪ್ಪು ಪೌಡ್ರು, ಇದನ್ನು ಜಾಸ್ತಿ ಬೇಡ, ಇದರಲ್ಲಿ ಅರ್ಧ ಹಾಕೊಳ್ಳೋಣ. ನೋಡಿ, ಸಾಕಷ್ಟು. ನೋಡಿ, ಇವಾಗ ಖಾರಕ್ಕೆ 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಹಾಗೆ ಚಿಲ್ಲಿ ಪೌಡ್ರು ಪೇಸ್ಟ್ ಕೂಡ ಹಾಕೊಳ್ಳೋಣ. ಸಾಕು ಇಷ್ಟು. ಇದಕ್ಕೆ ಇವಾಗ ಎಳ್ಳನ್ನ ಬೆರೆಸ್ಕೊಳ್ಳೋಣ. 2 ಟೇಬಲ್ ಸ್ಪೂನು ಸಾಕು. ನೋಡಿ, ಇಷ್ಟು ಎಳ್ಳು ಸಾಕು. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೋಬೇಕು. ಒಂದು ಸ್ಟೋವ್ನ ಹಚ್ಕೋತಾ ಇದ್ದೇನೆ, ಹಾಗೆ ಒಂದು ಬಾಣಲಿ ಕೂಡ ಇಟ್ಕೊಂಬಿಡೋಣ. ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿಬಿಟ್ಟು ಕಲಸೋ ಹಿಟ್ಟಿಗೆ ಹಾಕಿದ್ರೆ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು, ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದು ಎಣ್ಣೆ ಹಾಕೋದ್ರಿಂದ. ನೋಡಿ, ಇದು ಬಾಣಲಿ ಬಿಸಿಯಾಗಿದೆ. ನೋಡಿ, ನಾನು ಎಣ್ಣೆನ ಹಾಕಿದ್ದೇನೆ. ಇವಾಗ ಇದು ಸ್ವಲ್ಪ ಬಿಸಿ ಆಗಲಿ. ಇದು ಬಿಸಿ ಆದ ತಕ್ಷಣ ಅದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಹಾಕೊಳ್ಳೋಣಂತೆ. ಕೂಡ ಬಿಸಿಯಾಗಿದೆ, ನಾನು ಇದನ್ನು ಇವಾಗ ಕಲಿಸೋದಕ್ಕೆ ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆವಾಗಲೇ ನಾನು ನಿಮಗೆ ಉಪ್ಪು ಹಾಕೋದನ್ನು ಹೇಳೋದು ಮರ್ತ್ಬಿಟ್ಟಿದ್ದೆ, ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ನಾನು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಬಂದು ತೋರಿಸ್ತೇನೆ. ಹಿಟ್ಟನ್ನ ಕಲಿಸಿದಾಯಿತು. ನೋಡಿ, ಇದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ಇದನ್ನು ನಾವು ಆರಾಮ್ಸೆ ಲಟ್ಟಿಸ್ಕೋಬೋದು, ಅಥವಾ ಕೈಯಿಂದನೂ ತಟ್ಬೋದು, ಕೈಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು. ಬನ್ನಿ, ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ತೇನೆ. ಹಾಗೆ ಕೂಡ ಈ ಕಡೆಗೆ ಸ್ಟೋವ್ ಹಚ್ಕೊಂಡ್ಬಿಟ್ಟು ಎಣ್ಣೆನ ಬಿಸಿಗಿಡೋಣ. ಕರಿಯಲಿಕ್ಕೆ ಸ್ಟೋವ್ನ ಹಚ್ಕೊಂಡ್ಬಿಡ್ತೇನೆ. ಒಂದು ಬಾಣಲಿ ಕೂಡ ಇಟ್ಕೊಂಡ್ಬಿಡೋಣ. ಆವಾಗಲೇ ಎಣ್ಣೆ ಬಿಸಿ ಮಾಡಿದ್ನಲ್ಲ, ಆ ಬಾಣಲೆನೇ ಇಟ್ಕೊತಾ ಇದ್ದೇನೆ. ಇದಕ್ಕೆ ನಾನು ಇವಾಗ ಎಣ್ಣೆನ ಹಾಕ್ಕೊಂಡ್ಬಿಡ್ತೇನೆ. ಎಣ್ಣೆ ಈ ಕಡೆ ಬಿಸಿ ಆಗಲಿ, ಹಾಗೆ ನಾನು ಈ ಕಡೆ ನಿಪ್ಪಟ್ಟನ್ನ ತಟ್ಕೊಂಡ್ಬಿಡ್ತೇನೆ. ಚಿಕ್ಕ ಚಿಕ್ಕ ಉಂಡೆ ಮಾಡಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡ್ರೆ ನಿಪ್ಪಟ್ಟು ತೆಳುವಾಗಿ ಬರುತ್ತೆ. ಇಲ್ಲ ನಮಗೆ ಸ್ವಲ್ಪ ದಪ್ಪ ಸೈಜ್ ಬೇಕಂದರೆ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೋಬೋದು. ನಾನು ಮಾಡ್ತಾ ಇರೋದು ಪೇಪರ್ ನಿಪ್ಪಟ್ಟು ಅಂತ, ಸ್ವಲ್ಪ ತೆಳುವಾಗೇ ಇರುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಸ್ವಲ್ಪ ಉಂಡೆನ ಮಾಡಿಟ್ಕೊಂಡು ಲಟ್ಟಿಸ್ಕೊಂಡ್ಬಿಟ್ಟು ಬನ್ನಿ, ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬರುತ್ತೆ ಅಂತ. ನೋಡಿ, ಇಷ್ಟು ಸಾಕು ಉಂಡೆ. ಈ ಥರ ಉಂಡೆನ ಎಲ್ಲವನ್ನು ಮಾಡ್ಕೊಂಡ್ಬಿಡ್ತೇನೆ. ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೇನೆ. ನಿಪ್ಪಟ್ಟನ್ನ ಲಟ್ಟಿಸಿದ್ದೇನೆ, ಅದು ಚೆನ್ನಾಗಿ ಬಂದಿದೆ ನಿಪ್ಪಟ್ಟು ಕೂಡ. ನೋಡಿ, ಇಷ್ಟು ಸಾಕು.
ಜಾಸ್ತಿ ತಡವಾಗಂತೂ ಇದನ್ನು ಉದ್ದಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಶೇಂಗಾ ಬೀಜದ ಪೌಡ್ರು ಮತ್ತು ಕಡಲೆಪಪ್ಪು ಪೌಡ್ರ್ ಇರೋದ್ರಿಂದ ಇದು ಸ್ವಲ್ಪ ಒಂಚೂರು ದಪ್ಪ ಬರುತ್ತೆ, ಅಷ್ಟೇನು ದಪ್ಪ ಇಲ್ಲ, ತುಂಬಾ ತೆಳುವಾಗಿದೆ. ಬನ್ನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ, ಇದನ್ನು ನಾನಿವಾಗ ಎಣ್ಣೆಲಿ ಕರಿತೇನೆ. ಲೋ ಫ್ಲೇಮಲ್ಲಿ ಒಂದು ಬಣ್ಣ ಬರೋವರೆಗೂ ಕರಿಬೇಕು. ನೋಡಿ ಇದನ್ನು ನಾವು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬ್ರೌನ್ ಕಲರ್ ಬಂದಾದಮೇಲೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ನಿಪ್ಪಟ್ಟು. ನೋಡಿ ಇದು ಕಲರ್ ಚೇಂಜ್ ಆಗಿದೆ, ಇಷ್ಟು ಸಾಕು, ತೆಗೆದುಬಿಡೋಣ ಇದನ್ನು. ನೋಡಿ ಫ್ರೆಂಡ್ಸ್, ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದನ್ನು ಕೂಡ ಅಷ್ಟೇ ನೋಡಿ, ಲೋ ಫ್ಲೇಮಲ್ಲೇ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ನಾನು ಇವಾಗ ಎಲ್ಲವನ್ನು ಫ್ರೈ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಫೈನಲಿ ನಿಪ್ಪಟ್ಟು ರೆಡಿ ಆಯಿತು. ಪೇಪರ್ ನಿಪ್ಪಟ್ಟು ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಸೂಪರ್ ಆಗಿದೆ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ಹಾಗೆ ಇದು ತೆಳುವಾಗಿ ಬಂದಿದೆ. ನೋಡ್ಬೋದು ನೀವು. ಇವಾಗ ನಾನು ಇದನ್ನು ಮುದ್ಬಿಟ್ಟು ತೋರಿಸ್ತೀನಿ, ಗೊತ್ತಾಗುತ್ತೆ ನಿಮಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ಸೌಂಡ್ ಬರುತ್ತಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದನ್ನು ಆರಾಮ್ಸೆ 1 ಮಂತ್ವರೆಗೂ ಇಟ್ಕೊಂಡು ತಿನ್ಬೋದು. ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಇದು ಆರಾಮ್ಸೆ ನೋಡಿ ಗಾಳಿ ಹೋಗದೆ ಇರದಂಗೆ ಹಾಕಿಟ್ಕೊಂಡ್ರೆ ನಾವು ಇದು ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ. ಹಾಗೆ ನಾವು ಇದನ್ನು 1 ಮಂತ್ವರೆಗೂ ಆರಾಮ್ಸೆ ತಿನ್ಬೋದು. ಅದಕ್ಕಾಗಿ ನೋಡಿ ಈ ಥರ ಮನೆಯಲ್ಲೇ ನಾವು ಆರಾಮ್ಸೆ ನಿಪ್ಪಟ್ಟನ್ನ ಮಾಡ್ಕೋಬೋದು, ತೆಳುವಾಗಿ ಮಾಡ್ಕೋಬೋದು, ದಪ್ಪ ಕೂಡ ಮಾಡ್ಕೋಬೋದು, ನಮಗೆ ಹೇಗೆ ಬೇಕನ್ಸುತ್ತೋ ಹಾಗೆ ಕೂಡ ಮಾಡ್ಕೋಬೋದು. ನಿಪ್ಪಟ್ಟು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಣ್ಣೆ ಕೂಡ ಜಾಸ್ತಿ ಹಿಡಿದಿಲ್ಲ. ಹಾಗೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಇದನ್ನು ಟ್ರೈ ಮಾಡಿ. ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬಂದೈತೆ, ನೀವು ಮಾಡ್ಬೋದು ಅಂತ ಹೇಳ್ತೀನಿ. ನಾನು ಮನೇಲಿ ಟ್ರೈ ಮಾಡ್ಬೋದು, ಏನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡ್ರೆ ಸಾಕು, ಖಾಲಿ ಆದಾಗೆಲ್ಲ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ.